ಹಾಯ್ ಗಾಯ್ಸ್, ರಾಧೆ ರಾಧೆ, ಜೈ ಶ್ರೀ ಕೃಷ್ಣ. ನೀವು ಯಾವ ಪರ್ಸನ್ ಬಗ್ಗೆ ಇವತ್ತು ಥಿಂಕ್ ಮಾಡ್ತಿದ್ದೀರೋ ಆ ಪರ್ಸನ್ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ನೋಡೋಣ. ನೀವು ಯಾವ ಪರ್ಸನ್ ಬಗ್ಗೆ ಈ ಸಮಯದಲ್ಲಿ ಥಿಂಕ್ ಮಾಡ್ತಿದ್ದೀರೋ ಆ ಪರ್ಸನ್ನು ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆನಾ? ಇವತ್ತು ಫುಲ್ ಮೂನ್ ಇರೋದ್ರಿಂದ ನೀವು ಪರ್ಸ್ನಲ್ ಆಗಿ ಏನಾದರೂ ಇದ್ದರೆ ನಿಮ್ಮ ವಿಷಸ್ಸು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಈ ಪರ್ಸನ್ ಬಗ್ಗೆನೇ ಆಗಿರ್ಬೋದು, ಇಲ್ಲ ಪರ್ಸ್ನಲ್ ಲೈಫ್ ಬಗ್ಗೆ ಆಗಿರ್ಬೋದು, ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಓಕೆನಾ? ಮತ್ತು ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಅವ್ರ ಜೊತೆ ಕಳೆದಿರೋ ಸ್ಪೆಷಲ್ ಮೂಮೆಂಟ್ಸು, ಒಳ್ಳೆ ಪಾಸಿಟಿವ್ ಮೂಮೆಂಟ್ಸ್ನ ನೆನೆಸ್ಕೊಳ್ಳಿ. ಆಮೇಲೆ 3 ಸಾರಿ ಅವ್ರ ಹೆಸ್ರನ್ನ ಜೋರಾಗಿ ಹೇಳಿ. ನಿಮಗೆ ಕೇಳಿಸೋವಷ್ಟಾದರೂ ಹೇಳ್ಕೊಳ್ಳಿ. ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸು ಇವಾಗ ಈ ಸಮಯದಲ್ಲಿ, ಮತ್ತು ನೀವು ಯಾವಾಗ ಈ ವಿಡಿಯೋ ನೋಡ್ತಿದ್ದೀರೋ ಆವಾಗ ಇದು ನಿಮಗೆ ರೆಸೊನೇಟ್ ಆಗುತ್ತೆ, ಟೈಮ್ಲೆಸ್ ಇರುತ್ತೆ. ಓಕೆನಾ? ನನ್ನ ವೀವರ್ಸ್ ತುಂಬ ಕಾರ್ಡ್ಸ್ ಬೀಳ್ತಿದೆ. ನನ್ನ ವೀವರ್ಸ್ ಪಾರ್ಟ್ನರ್ಸ್ ಕರೆಂಟ್ ಫೀಲಿಂಗ್ ಈ ನ್ಯೂ ಮೂನಲ್ಲಿ ಏನಿದೆ ಅಂತ ನೋಡೋಣ. ನನ್ನ ವ್ಯೂವರ್ಸ್ ಪಾರ್ಟ್ನರ್ಸ್ ಕರೆಂಟ್ ಫೀಲಿಂಗ್ಸ್. ಓಕೆ, ಓಕೆ. ವಾವ್, ಐ ವಾಂಟ್ ಯು. ಅವರ ಫಸ್ಟ್ ಮೆಸೇಜೇ ಐ ವಾಂಟ್ ಯು ಅಂತ. ಅಂದರೆ ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಅವರು ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಅಂದರೆ ನೀವು ಬೇಕೇ ಬೇಕು ಐ ವಾಂಟ್ ಯು ಅನ್ನೋವಷ್ಟು ಈ ಸಮಯದಲ್ಲಿ ಮಿಸ್ ಮಾಡ್ಕೋತಾ ಇದ್ದಾರೆ. ಸೆಕ್ಸ್ ವಿತ್ ಯು. ಆ್ಯಕ್ಚುಲಿ ಇದೇ ಫಸ್ಟ್ ಮೆಸೇಜ್ ಬಂದಿದ್ದು. ಅವ್ರು ನಿಮ್ಮನ್ನ ಫಿಸಿಕಲಿ ತುಂಬ ಇಷ್ಟಪಡ್ತಾರೆ, ಮತ್ತು ನಿಮ್ಮ ಜೊತೆ ಇಂಟಿಮೇಟ್ ಆಗೋಕ್ಕೆ ತುಂಬ ಇಷ್ಟಪಡ್ತಾರೆ. ಮನಸ್ಸಲ್ಲಿ ತುಂಬ ಆಸೆಗಳಿದೆ, ಬಟ್ ಅವ್ರು ಅದನ್ನ ಹೇಳ್ಕೊಳ್ಳಲ್ಲ ಅಷ್ಟೇ. ಆ್ಯಕ್ಚುಲಿ ಕರೆಂಟ್ ನೈಟ್ ಥಾಟ್ಸಲ್ಲಿ ಸೆಕ್ಸ್ ವಿತ್ ಯು ಅನ್ನೋದು ತುಂಬ ಅವ್ರಿಗೆ ನಿಮ್ಮ ಮೇಲಿರೋ ಡಿಸೈರ್ ತೋರಿಸುತ್ತೆ. ಅವ್ರು ಅಷ್ಟು ಇಷ್ಟಪಡ್ತಾರೆ ನಿಮ್ಮನ್ನ ಫಿಸಿಕಲಿ. ಐ ಫೀಲ್ ಲೋನ್ಲಿ. ನೀವಿಲ್ಲದೆ ಅವರು ತುಂಬ ಒಂಟಿ ಅಂತ ಅನಿಸ್ತಿದೆ ಅವರಿಗೆ, ಮತ್ತು ಅವ್ರಿಗೆ ಒಂಟಿತನ ಕಾಡ್ತಿದೆ. ಈ ಮಿಸ್ ಯು ಸೋ ಮಚ್. ಮತ್ತು ನೀವಿಲ್ಲದೆ ಇರೋ ವರ್ಲ್ಡ್ ಅವ್ರಿಗೆ ತುಂಬ ತುಂಬ ಬೋರ್ ಅನ್ನಿಸ್ತಿದೆ. ಅವ್ರಿಗೆ ತುಂಬ ಬೇಜಾರಾಗಿದೆ. ನಿಮ್ಮನ್ನು ತುಂಬ ಮತ್ತೆ ಮಿಸ್ ಮಾಡ್ಕೋತಿದ್ದಾರೆ. ಅವ್ರ ಮಿಸ್ಸಿಂಗ್ ಎನರ್ಜಿ ಅಂತೂ ತುಂಬ ಸ್ಟ್ರಾಂಗ್ ಆಗೇ ಬರ್ತಿದೆ. ಅವ್ರಿಗೆ ತುಂಬ ಬೇಜಾರಾಗ್ತಿದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದಾರೆ. ನಿಮ್ಮ ಜೊತೆ ಯಾವಾಗ ಮಾತಾಡಿಸ್ತೀನೋ, ಯಾವಾಗ ಮೀಟ್ ಮಾಡ್ತೀನೋ ಅಷ್ಟು ಅನ್ನಿಸ್ತಿದೆ. ಮತ್ತು ತುಂಬ ಒಂಟಿತನ ಅವ್ರಿಗೆ ಕಾಡ್ತಿದೆ. ಅವ್ರ ಸುತ್ತ ಎಷ್ಟೇ ಜನ ಇರಲಿ, ಯಾರೆಷ್ಟೇ ಮಾತಾಡಲಿ, ಮತ್ತು ಅವ್ರ ವರ್ಕಲ್ಲಿ ಎಷ್ಟೇ ಇನ್ವಾಲ್ವ್ ಆಗಿರಲಿ, ಆದರೆ ಅವರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ. 1000 ಜನ ಅವ್ರ ಸುತ್ತ ಇರಲಿ, ನೀವು ಒಬ್ಬರು ಇಲ್ಲದೆ ಇದ್ರೂ ಅವ್ರಿಗೆ ಒಂಟಿತನ ಕಾಡ್ತಿದೆ. ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು. ಅವರು ಸುಮಾರು ಸರಿ ನಿಮ್ಮಿಂದ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡಿದ್ದಾರೆ. ಮುಂಚೆನೂ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅದು ಆಗಿಲ್ಲ. ಅವ್ರು ಎಷ್ಟೇ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡಿದ್ರು, ನಿಮ್ಮಿಂದ ದೂರ ಹೋಗೋಕ್ಕೆ ಟ್ರೈ ಮಾಡಿದ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಇದು ಪದೇ ಪದೇ ನಡೆದಿದೆ. ಅವ್ರು ಎಷ್ಟು ಸಾರಿ ಈ ಪ್ರಯತ್ನಗಳನ್ನ ಮಾಡಿದ್ರು ಅದು ಅವ್ರ ಕೈಲಿ ಆಗ್ತಾಯಿಲ್ಲ. ಮತ್ತೆ ನಿಮ್ಮ ನೆನಪುಗಳು ಅವ್ರನ್ನ ಕಾಡುತ್ತೆ. ನಿಮ್ಮನ್ನ ಮಾತಾಡ್ಸ್ಬೇಕನ್ಸುತ್ತೆ, ನಿಮಗೆ ಮೆಸೇಜ್ ಮಾಡ್ಬೇಕನ್ಸುತ್ತೆ. ಹಾಗಾಗಿ ಅವರು ಏನಕ್ಕೆ ನಾನು ಬೇರೆಯವ್ರನಿಂದ ಎಷ್ಟು ಆರಾಮಾಗಿ ಮೂವ್ ಆಗಿದ್ದಾರೆ. ಅವರು ಎಷ್ಟೋ ಜನ ಜೊತೆ ಫ್ರೆಂಡ್ಶಿಪ್ ಇರ್ಬೋದು, ಈ ಥರ ಕ್ರಷ್ ಇರ್ಬೋದು, ಲವ್ ಇರ್ಬೋದು, ಅವ್ರು ಈಸಿಯಾಗಿ ಮೂವ್ ಆನ್ ಆಗಿದ್ದಾರೆ. ಅವ್ರಿಗೆ ಬೇಡ ಅಂತ ಅನ್ನಿಸ್ದಾಗ ಮುಂಚೆ ಎಷ್ಟು ಜನಕ್ಕೆ ರೆಸೊನೇಟ್ ಆಗುತ್ತೆ ಅಷ್ಟು ಜನ ತಗೊಳ್ಳಿ. ಬಟ್ ನಿಮ್ಮಿಂದ ಅವ್ರಿಗೆ ಮೂವ್ ಆನ್ ಆಗೋಕ್ಕೆ ಆಗ್ತಿಲ್ಲ. ಆ ಥರ ಮುಂಚೆ ಅವ್ರಿಗೆ ಎನಿ ರಿಲೇಷನ್ಶಿಪ್ ಇದ್ದು ಅವ್ರು ಆರಾಮ್ಸೆ ಮೂವ್ ಆಗಿದ್ದಾರೆ. ಆದರೆ ನಿಮ್ಮಿಂದ ಅವ್ರಿಗೆ ಮೂವ್ ಆನ್ ಆಗೋಕ್ಕೆ ಆಗ್ತಿಲ್ಲ. ಅದು ಯಾಕೆ ಅಂತ ಅವ್ರಿಗೂ ಅರ್ಥ ಆಗ್ತಿಲ್ಲ. ಐ ಕಾಂಟ್ ಟಾಕ್ ಟು ಯು ರೈಟ್ ನೌ. ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಿದೆ, ಆದರೆ ಅವ್ರಿಗೆ ನಿಮ್ಮ ಜೊತೆ ಮಾತಾಡೋಕೆ ಆಗ್ತಾಯಿಲ್ಲ ಈ ಟೈಮಲ್ಲಿ.
ಬಿಕಾಸ್ ಅವ್ರದ್ದು ಕೆರಿಯರ್ ಇರ್ಬೋದು, ಅವ್ರದ್ದು ಸೆಲ್ಫ್ ಏನಂತಾರೆ, ಅವ್ರಿಗೆ ಭಯ ಇರ್ಬೋದು ನಿಮ್ಮ ರಿಜೆಕ್ಷನ್ ಬಗ್ಗೆ, ಅಥವಾ ಇಷ್ಟೆಲ್ಲ ಹಿಂಗೆಲ್ಲ ಮಾಡಿಬಿಟ್ಟು ಮೂವ್ ಆನ್ ಆಗೋಕ್ಕೆಲ್ಲ ಟ್ರೈ ಮಾಡಿಬಿಟ್ಟು ಈಗ ಸಡನ್ನಾಗಿ ಬರೋದು ಹೆಂಗೆ, ಆ ಥರ ಇರ್ಬೋದು. ಇಲ್ಲ ಅವ್ರಿಗೆ ಬೇರೆ ಏನಾದರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಕೆರಿಯರ್ ಪ್ರಾಬ್ಲಮ್ ಇರ್ಬೋದು. ಸೊ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸಿದ್ರು ಅವ್ರ ಕೈಲಿ ಮಾತಾಡೋಕ್ಕಾಗ್ತಿಲ್ಲ. ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್, ಅವ್ರಿಗೆ ಅಡಿಕ್ಷನ್ ಅಂತೂ ಇದೆ. ಇಲ್ಲ ಡ್ರಗ್ಸ್ ಅಥವಾ ಆಲ್ಕೋಹಾಲು, ಅವರು ಡ್ರಗ್ಸ್ ಅಥವಾ ಆಲ್ಕೋಹಾಲ್ನ ತಗೋತಾ ಇದ್ದಾರೆ ನಿಮ್ಮನ್ನ ಮರೆಯೋಕ್ಕೆ, ಅದನ್ನು ಯೂಸ್ ಮಾಡ್ತಿದ್ದಾರೆ. ಇಲ್ಲದೆ ನಿಮ್ಮ ಥಾಟ್ಸ್ ಥಿಂಕಿಂಗ್ಸ್ ಅವ್ರ ತಲೆಯಿಂದ ಹೋಗ್ತಾ ಇಲ್ಲ, ಅಥವಾ ನೀವೇ ಅವ್ರಿಗೆ ಡ್ರಗ್ ಥರ, ನಿಮ್ಮ ಥಿಂಕಿಂಗು ಥಾಟ್ಸೇ ಅವ್ರಿಗೆ ಡ್ರಗ್ ಥರ. ಆ ಥರ ಯಾವ್ದು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಯು ಆರ್ ಟೂ ನೈಸ್, ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್. ವಿವರ್ಸ್, ನೀವು ತುಂಬ ಒಳ್ಳೆಯವರು, ನಿಮ್ಮ ಹಾರ್ಟ್ ತುಂಬ ಒಳ್ಳೆಯದು, ಮತ್ತು ಯಾರಿಗೇ ಆಗಲಿ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ, ಮತ್ತು ಈ ಪರ್ಸನ್ಗೆ ತುಂಬ ಕೊಟ್ಟಿದ್ದೀರಾ ಅನಿಸುತ್ತೆ. ಯಾಕಂದರೆ ನನಗೆ ಸಿಂಗಲ್ ಗಿವಿಂಗ್ ಇದೇ ಕಾಣಿಸ್ತಿದೆ, ಸಿಗ್ನಲ್ಸು ಅವ್ರು ಹರ್ಟ್ ಮಾಡಿರೋದು ಅದೇ ಕಾಣಿಸ್ತಿದೆ. ಹಿ ಲವ್ಸ್ ಯು ಸೋ ಮಚ್. ಮತ್ತು ಅವ್ರು ಅಂತಿದ್ದಾರೆ ನಿಮ್ಮಂಥ ವ್ಯಕ್ತಿನ ಅವರು ಲೈಫಲ್ಲಿ ನೀವು ಸಿಕ್ಕಿರೋದೇ ಅವ್ರಿಗೆ ಗ್ರೇಟ್ನೆಸ್ಸು. ಮತ್ತು ನಿಮಗೆ ಇನ್ನೂ ಒಳ್ಳೆ ವ್ಯಕ್ತಿ ಸಿಗ್ಬೋದಿತ್ತು, ನಾನು ಈ ಥರ ನಡ್ಕೊಂಡೆ ಅಂತ ಅವ್ರು ಅನ್ಕೋತಿದ್ದಾರೆ. ಯಾಕಂದರೆ ಯು ಡಿಸರ್ವ್ ಬೆಟರ್, ನಿಮಗೆ ಇನ್ನೂ ಒಳ್ಳೆ ವ್ಯಕ್ತಿ ಸಿಗಬೇಕಿತ್ತು ಅಂತ ಅವ್ರಿಗೆ ಅನಿಸಿದೆ. ಅವ್ರು ನಡ್ಕೊಂಡಿರೋದು ನಿಮ್ಮ ಜೊತೆ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಯು ಡಿಸರ್ವ್ ಬೆಟರ್ ಇನ್ ಲೈಫ್ ಅಂತ ಅವರೇ ಹೇಳ್ತಿದ್ದಾರೆ. ಸೊ ಈ ಮೆಸೇಜ್ ಪ್ರಕಾರ ಅವರು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಇಲ್ಲ ಚೇಂಜ್ ಆಗೇ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ರೋಸ್ ಒರಾಕಲಿಂದ. ಓಕೆ, ಓಕೆ, Cupids, okay, coffin, cut down, okay, the chaser, not today, phoenix, mirror. Okay. ಇಲ್ಲಿ ಮಿರರಿಂಗ್ ಎನರ್ಜಿ ಇದೆ ವ್ಯೂವರ್ಸ್. ಈಗ ನೀವೆಷ್ಟು ಅವ್ರನ್ನ ಮಿಸ್ ಮಾಡ್ಕೋತಿದ್ದೀರೋ ಅಷ್ಟೇ ಅವರು ಈ ಕ್ಷಣದಲ್ಲಿ ಮಿಸ್ ಮಾಡ್ಕೋತಿದ್ದಾರೆ. ಇದು ಒನ್ ಸೈಡೆಡ್ ಅಲ್ಲ, 2 ಸೈಡೆಡು. ನೀವು ಅವ್ರ ಜೊತೆ ಎಷ್ಟು ಮಾತಾಡಬೇಕು, ಎಷ್ಟು ಹಿಂಗೆ ಖುಷಿಯಾಗಿರ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದೆಯೋ ಅವ್ರಿಗೂ ಆ ಥರ ತುಂಬ ಇದೆ. ಮತ್ತು ಅವ್ರಿಗೂ ಇನ್ನರ್ ರೂಟ್ಸ್ ಅಂದರೆ ಅವ್ರಿಗೆ ಹಿಂದೆ ತುಂಬ ನೋವುಗಳನ್ನ ಅನುಭವಿಸಿದ್ದಾರೆ ಈ ಥರ ರಿಲೇಷನ್ಶಿಪ್ಪಲ್ಲಿ. ಮತ್ತೆ ಆ ಥರ ಆಗ್ಬಿಡುತ್ತೇನೋ ಅನ್ನೋ ಭಯ ಇದೆ. ಮತ್ತು ಅವರು ಸೆಲ್ಫ್ ರಿಫ್ಲೆಕ್ಷನ್ ಅಂದರೆ ಅವ್ರ ತಪ್ಪುಗಳನ್ನ ನಾನು ಈ ಥರ ಮಾಡಿದೆ, ನೆಕ್ಸ್ಟ್ ಹಿಂಗೆ ಮಾಡಬಾರ್ದು ಅಂತ ಸೆಲ್ಫ್ ರಿಯಲೈಸೇಷನ್ ಫೇಸಲ್ಲಿದ್ದಾರೆ. ಇಬ್ಬರದು ಆಲ್ಮೋಸ್ಟ್ ಒಂದೇ ಫೀಲಿಂಗ್ಸ್ ಇದೆ. ಮಿರರಿಂಗ್ ಎನರ್ಜಿ ಇದೆ ಗೈಸ್. ನೀವಿಬ್ರು ಟ್ವಿನ್ ಫ್ಲೇಮ್ ಆಗಿರ್ಬೋದು ಅಥವಾ ಸೋಲ್ಮೇಟ್ಸು ಆಗಿರ್ಬೋದು, ಆ ಎನರ್ಜಿ ಕಾಣಿಸ್ತಿದೆ. ದಿ ಡ್ರ್ಯಾಗನ್ ಫ್ಲೈ, ಅವ್ರಿಗೇನು ಅನಿಸ್ತಿದೆ ಅಂದರೆ ಹೀಲಿಂಗ್ ಎನರ್ಜಿಲಿದ್ದಾರೆ. ಅಂದರೆ ಆದಷ್ಟು ಬೇಗ ಅವರು ಹೀಲ್ ಆಗಬೇಕು, ಈ ಯಾವುದು ಪ್ರೆಸೆಂಟ್ ಕರೆಂಟ್ ಸಿಚುವೇಶನ್ನಿಂದ ಆಚೆ ಬರಬೇಕು. ಮತ್ತು ನೀವು ಅವ್ರಿಗೆ ಲೈಟ್ ಥರ ಕಾಣಿಸ್ತಾ ಇದ್ದೀರಾ. ಆ ಲೈಟ್ನ ಯೂಸ್ ಮಾಡಿಕೊಂಡು ಕತ್ಲೆಯಿಂದ ಆ ಲೈಟ್ ಕಡೆಗೆ ಬರಬೇಕು ಅಂದರೆ ಅದಕ್ಕೆ ನೀವು ಒಬ್ಬರೇ ದಾರಿ ತೋರಿಸೋದು. ಅವ್ರು ಫಸ್ಟು ಹೀಲ್ ಆಗಬೇಕು. ಅವರ ಓಲ್ಡ್ ಏನು ಉಂಡ್ಸಿದೆ ಅದರಿಂದ ಹೀಲಾಗಿ ನಿಮ್ಮ ಲೈಟ್ ಮುಖಾಂತರ ಅವರ ಡಾರ್ಕ್ನೆಸ್ಸಿಂದ ನಿಮ್ಮ ಲೈಟ್ ಕಡೆ ಆಚೆ ಬರಬೇಕು. ನೀವು ಅವ್ರಿಗೆ ಲೈಟ್ ಇದ್ದಂಗೆ. ರಿವರ್ಸ್ ಕ್ಯೂಪಿಡ್ಸ್ ಆ್ಯರೋ, ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಹೆಂಗಾದರೂ ನಿಮ್ಮನ್ನ ಅಪ್ರೋಚ್ ಮಾಡಬೇಕು, ಮತ್ತು ಸರ್ಪ್ರೈಸ್ ಮಾಡಬೇಕು, ಏನಾದ್ರು ಗಿಫ್ಟ್ ಕೊಡಬೇಕು, ಡೇಟಿಗೆ ಕರ್ಕೋಗ್ಬೇಕು, ಆ ಥರ ಅಂದ್ಕೋತಾ ಇದ್ದಾರೆ. ಶಾರ್ಟ್ಲಿ
ಅವ್ರ ಕಡೆಯಿಂದ ನಿಮ್ಮ ಕಡೆ ಏನಾದ್ರು ಆ್ಯಕ್ಷನ್ ಇರುತ್ತೆ. ಗಿಫ್ಟೇ ಕೊಡ್ಬೋದು, ಇಲ್ಲ ಸಡನ್ ಕಾಲೇ ಮಾಡ್ಬೋದು, ಇಲ್ಲ ಮೆಸೇಜೇ ಮಾಡ್ಬೋದು. ನಂಬಿಕೆ ಇಡಿ, ಖಂಡಿತ ಅವ್ರ ಕಡೆಯಿಂದ ಏನಾದರೂ ಒಂದು ಕಮ್ಯುನಿಕೇಷನ್ ಬಂದೇ ಬರುತ್ತೆ. ಮತ್ತು ಅವರು ನಿಮ್ಮ ಜೊತೆ ನ್ಯೂ ಬಿಗಿನಿಂಗ್ ಬೇಕೇ ಬೇಕು ಅಂತ ಅನ್ಕೋತಾ ಇದ್ದಾರೆ. ಯಾಕಂದರೆ ಅವ್ರು ತುಂಬ ರಿಲೇಷನ್ಶಿಪ್ಪಲ್ಲಿ ರಾಂಗ್ ಎಂಡಿಂಗ್ಸು, ಒಂಥರ ಅನ್ಫೇತ್ಫುಲ್ ಎಂಡಿಂಗ್ಸು ನೋಡ್ಬಿಟ್ಟಿದ್ದಾರೆ. ಆದರೆ ಈಗ ಅದನ್ನೆಲ್ಲ ಮೀರಿ ಅವರು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಮತ್ತು ಅವ್ರದ್ದು ಕಾರ್ಮಿಕ್ ಎನರ್ಜೀಸ್ ಇರ್ಬೋದು, ಅಥವಾ ಓಲ್ಡ್ ಪ್ರಾಬ್ಲಮೆಟಿಕ್ ಥಿಂಗ್ಸ್ ಇರ್ಬೋದು, ಅವ್ರ ರಿಲೇಷನ್ಶಿಪ್ಪಲ್ಲಿ ಏನೇನು ಅನುಭವಿಸಿದ್ರು ಅದನ್ನೆಲ್ಲ ಮರೆತು ಹೊಸದಾಗಿ ನಿಮ್ಮ ಜೊತೆ ಹೊಸ ರಿಲೇಷನ್ಶಿಪ್ನ ಶುರು ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಓಕೆ, ಕಟ್ ಆನ್. ಅವ್ರಿಗೆ ಓಲ್ಡ್ ಪ್ಯಾಟ್ರನ್, ಅಂದರೆ ಅವ್ರು ಏನೇನು ಅನುಭವಿಸಿದ್ರು ಹಿಂದಿನ ರಿಲೇಷನ್ಶಿಪ್ಪಲ್ಲಿ, ಆ ಪ್ಯಾಟ್ರನ್ನ ಈ ರಿಲೇಷನ್ಶಿಪ್ಪಲ್ಲಿ ಬ್ರೇಕ್ ಡೌನ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತು ಅವರು ಸ್ವಲ್ಪ ದಿನ ಕೋಲ್ಡ್ ಆಗಿರೋದು, ಮಾತಾಡದೇ ಇರೋದು, ಸ್ವಲ್ಪ ದಿನ ಮಾತಾಡೋದು, ಆ ಥರ ಏನು ಪ್ಯಾಟ್ರನ್ಸ್ ಇರುತ್ತೆ ಆ ಪ್ಯಾಟ್ರನ್ನ ಈಗ ಸದ್ಯದಲ್ಲಿ ತಡಿಬೇಕು ಅಂತ ಅನ್ಕೋತಾ ಇದ್ದಾರೆ. ಅಂದರೆ ಅದನ್ನ ಕಟ್ ಡೌನ್ ಮಾಡಬೇಕು. ಆ ಪ್ಯಾಟ್ರನ್ನು ಈ ರಿಲೇಷನ್ಶಿಪ್ಪಲ್ಲಿ ರಿಪೀಟ್ ಆಗಬಾರ್ದು ಅಂತ ಅನ್ಕೋತಾ ಇದ್ದಾರೆ. ಅವ್ರು ಏನೇನು ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ನಿಮಗೆ, ಮಾತಾಡ್ದೇನೆ ಸ್ವಲ್ಪ ದಿನ ಮತ್ತೆ ಚೆನ್ನಾಗಿ ಮಾತಾಡೋದು, ಈ ಪ್ಯಾಟ್ರನ್ನ ಕಟ್ ಡೌನ್ ಮಾಡಿ ಈ ಕನೆಕ್ಷನ್ಗೆ ಸ್ಟೆಬಿಲಿಟಿ ಕೊಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ದಿ ಚೇಸರ್. ಮುಂಚೆ ನೀವು ಅವ್ರನ್ನ ತುಂಬ ಚೇಸ್ ಮಾಡ್ತಿದ್ರಿ, ಆದರೆ ಇವ್ರಿಗೆ ಆವಾಗ ಅವರು ನಿಮಗೆ ಬೆಲೆ ಕೊಡ್ತಿರ್ಲಿಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡೋರು. ಆದರೆ ಈಗ ಅವ್ರಿಗೆ ನಿಮ್ಮ ಬೆಲೆ ಗೊತ್ತಾಗಿದೆ. ಆ್ಯಕ್ಚುಲಿ ಅವರೇ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ತೋರಿಸ್ಕೊತಾ ಇಲ್ಲ ಅಷ್ಟೇ. ಎಲ್ಲಿ ಇವ್ರು ಬಿಟ್ಬಿಟ್ಟು ಹೊಟ್ಟೋಗ್ತಾರೋ, ನೀವೇನಾದರೂ ಕಾಲ್ ಮೆಸೇಜ್ ಏನಾದರೂ ಸ್ಟಾಪ್ ಮಾಡಿದರೆ ಇವರೆಲ್ಲೋ ಬಿಟ್ಬಿಡ್ತಾರೆ ಅಂತ ಅವ್ರಿಗೆ ಭಯ ಆಗಕ್ಕೆ ಶುರು ಆಗಿದೆ. ಮತ್ತು ನಿಮ್ಮದು ಚೇಸಿಂಗ್ ಎನರ್ಜಿ ಇಲ್ಲ ಸದ್ಯಕ್ಕೆ. ನೀವು ಸೆಲ್ಫ್ ಹೀಲಿಂಗು ಮತ್ತು ನಿಮ್ಮ ಸೆಲ್ಫ್ ಕೇರಿಂಗು ಅದರಲ್ಲಿ ಬ್ಯುಸಿಯಾಗಿದ್ದೀರಾ. ನಿಮ್ಮ ಕೆರಿಯರ್ ಇರ್ಬೋದು, ನಿಮ್ಮ ಪರ್ಸ್ನಲ್ ಡೆವಲಪ್ಮೆಂಟ್ ಇರ್ಬೋದು, ಬ್ಯೂಟಿ ಬಗ್ಗೆ ಇರ್ಬೋದು, ಎಲ್ಲ ನಿಮ್ಮ ಬಗ್ಗೆ ನೀವು ನೋಡ್ಕೋತಾ ಇದ್ದೀರಾ. ಸ್ವಲ್ಪ ನಿಮ್ಮ ಬಗ್ಗೆನೂ ನೀವು ನೋಡ್ಕೋಬೇಕು ಅಂತ ನಿಮ್ಗೆ ಅನ್ಸಕ್ಕೆ ಶುರುವಾಗಿ ನೀವು ನಿಮ್ಮ ಬಗ್ಗೆ ನೀವು ನೋಡ್ಕೋತಾ ಇದ್ದೀರಾ. ತುಂಬ ಒಳ್ಳೆ ಬೆಳವಣಿಗೆ ಇದು. ಅದು ಅವರಿಗೆ ಮುಂಚೆ ಥರ ಚೇಸ್ ಮಾಡ್ತಿಲ್ಲ, ನನ್ ಬೇಕಾಗಿಲ್ವೇನೋ, ಎಲ್ಲಿ ಬಿಟ್ಟುಟ್ಟೋಗ್ತಾರೋ ಅಂತ ಭಯ ಆಗಕ್ಕೆ ಶುರು ಆಗಿದೆ. ಅವರು ನಿಮಗಿಂತ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ನಿಮ್ಮ ಜೊತೆ. ಅವರು ತುಂಬ ಅಪ್ಸೆಟ್ ಆಗಿದ್ದಾರೆ. ನಿಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಇಷ್ಟ, ಆದರೆ ಈಗ ಬೇಡ, ಇವಾಗ ಟೈಮ್ ಚೆನ್ನಾಗಿಲ್ಲ. ಯು ಆರ್ ಎ ಪರ್ಸನ್ ಹೂ ಕೇಮ್ ಅಟ್ ರಾಂಗ್ ಟೈಮ್ ಅಂತ ಅವ್ರು ಅನ್ಕೋತಿದ್ದಾರೆ. ಅಂದರೆ ಈ ಟೈಮು ನಿಮ್ಮಿಬ್ಬರ ಯೂನಿಯನ್ಗಿರ್ಬೋದು, ನಿಮ್ಮಿಬ್ಬರ ಕಾನ್ವರ್ಸೇಷನ್ಗಿರ್ಬೋದು, ಇದು ಒಳ್ಳೆ ಟೈಮ್ ಅಲ್ಲ ಅನ್ನೋದು ಅವರ ಅನಿಸಿಕೆ. ಬಟ್ ಅವರು ಏನೇ ಮಾತುಕತೆ, ಏನೇ ಅವಾಯ್ಡ್ ಮಾಡಲಿ, ಏನೇ ಮಾಡಲಿ, ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಆದರೆ ತುಂಬ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅವ್ರ ಫೀಲಿಂಗ್ಸ್ನ. ಇವತ್ತು ಬೇಡ ಅಂತ ಅನ್ಕೋತಿರೋದ್ರಲ್ಲೂ ಅವ್ರಿಗೆ ತುಂಬ ಬೇಜಾರಿದೆ ಮತ್ತು ತುಂಬ ಅಪ್ಸೆಟ್ ಆಗಿದ್ದಾರೆ. ಆ್ಯಕ್ಷನ್ಸ್ ಅಂತೂ ತಗೋತಾರೆ. ಅವರು ಅವ್ರ ಮನಸ್ಸನ್ನ ಚೇಂಜ್ ಮಾಡ್ಕೋತಾ ಇದ್ದಾರೆ ಮತ್ತು ಯೋಚನೆ ಮಾಡ್ತಿದ್ದಾರೆ, ಈ ಕನೆಕ್ಷನಲ್ಲಿ ನನಗೆ ಹೊಸ ಸಕ್ಸಸ್ ಬೇಕೇ ಬೇಕು, ನ್ಯೂ ಸ್ಟಾರ್ಟಿಂಗ್ ಬೇಕೇ ಬೇಕು. ಮತ್ತು ಏನೇನು ನೋವುಗಳಿಂದ ಅವರು ಅನುಭವಿಸಿ ಏನಕ್ಕೆ ಹಿಂದೇಟ್ ಆಗ್ತಿದ್ದಾರೋ ಅದರಿಂದೆಲ್ಲ ಎದ್ದು ಈ ಕನೆಕ್ಷನ್ಗೋಸ್ಕರ ಎಫರ್ಟ್ ಹಾಕಬೇಕು, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ ಗೈಸ್. ಸೊ ತುಂಬ ಪಾಸಿಟಿವ್ ಕಾರ್ಡ್ಸೇ ಇದೆ. ಅವ್ರು ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಮತ್ತು ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಏನು ಕಾರಣನೋ ಏನೋ, ಥರ್ಡ್ ಪಾರ್ಟಿ ಸಿಚುವೇಶನೋ, ಕೆರಿಯರೋ, ಇಲ್ಲ ಅವ್ರದ್ದು ಮನಿ ಪ್ರಾಬ್ಲಮ್ಮೋ, ಇಲ್ಲ ಅವ್ರ ಪೇರೆಂಟ್ಸ್ ಪ್ರಾಬ್ಲಮ್ಮೋ ಗೊತ್ತಿಲ್ಲ. ಬಟ್ ಅವರು
ತುಂಬ ಕಂಟ್ರೋಲ್ ಮಾಡ್ಕೊತಿದ್ದಾರೆ, ಮತ್ತು ಅವ್ರ ಫೀಲಿಂಗ್ಸ್ನ ಅವ್ರು ಆಚೆ ಆಗ್ತಾ ಇಲ್ಲ. ಈ ಫೇಸಲ್ಲಿ ಅವ್ರದ್ದು ಏನೇನು ತಲೆಯಲ್ಲಿ ತುಂಬ ನಡೀತಾ ಇದ್ರೂ ಮುಖದಲ್ಲಿ ಅವರು ಶಾಂತವಾಗಿ ತೋರಿಸ್ಕೊತಾ ಇದ್ದಾರೆ. ಹಂಗೆ ಸೇಮ್ ನಿಮ್ಮ ಮುಂದೆ ಅವ್ರು ಎಷ್ಟೇ ಶಾಂತವಾಗಿ ತೋರಿಸ್ಕೊಂಡ್ರೂ ಅವ್ರ ಯೋಚನೆಗಳು ನಿಮ್ಮ ಬಗ್ಗೆನೇ ಇದೆ, ನಿಮ್ಮ ಬಗ್ಗೆನೇ ನಡೀತಿದೆ 24/7. ಆದರೆ ಫೇಸಲ್ಲಿ ಆ ಕಾಮ್ನೆಸ್ ತೋರಿಸ್ಕೊತಿದ್ದಾರೆ. ಬಟ್ ಖಂಡಿತ ನಿಮ್ಮ ಬಗ್ಗೆ ತುಂಬ ಯೋಚನೆಗಳಿದೆ. ನಿಮ್ಮ ಬಗ್ಗೆ ನೆಕ್ಸ್ಟು ಹೇಗೆ ಫ್ಯೂಚರಲ್ಲಿ ನಿಮ್ಮ ಜೊತೆ ಇರಬೇಕು, ನಮ್ಗೆ ಇವ್ರು ಬೇಕೇ ಬೇಕು, ಇವ್ರು ಬಿಟ್ಟು ಹೋದರೆ ನನಗೆ ಆ ನೋವು ತಡ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರು ನೀವು ನೆಗ್ಲೆಕ್ಟ್ ಮಾಡಿದ್ರು ಅವ್ರ ಕೈಲಿ ಸಹಿಸ್ಕೊಳಕ್ಕಾಗಲ್ಲ, ಅಷ್ಟು ನಿಮ್ಮನ್ನ ಇಷ್ಟಪಡ್ತಾರೆ ಗೈಸ್. ಇನ್ನೊಂದಷ್ಟು ಮೆಸೇಜಸ್ಸು ನಿಮ್ಮ ಪರ್ಸನ್ ಕಡೆಯಿಂದ ತಗೊಳ್ಳೋಣ. ಓಕೆ, ನಿಮ್ಮ ಪರ್ಸನ್ ಕಡೆಯಿಂದ ಪ್ರೆಸೆಂಟ್ ಕರೆಂಟ್ ಫೀಲಿಂಗ್ಸ್ ಏನಿದೆ ನೋಡೋಣ. Come, we will go for a date. Okay, I am planning a travel with you. I remember you. When will I be alone? Universe wants us to be together. Okay, come here, I need to kiss you. You are a beauty with brain. Okay, you have a place in my heart no one could ever have. Okay, I want you today, tomorrow and forever. I choose you. I can't stop thinking about you. Okay, ಅವರು ನಿಮ್ಮನ್ನ ಡೇಟ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಿದ್ದಾರೆ. ಹಿ ಈಸ್ ಪ್ಲ್ಯಾನಿಂಗ್ ಟು ಟೇಕ್ ಯು ಔಟ್ ಟು ಡೇಟ್ ಸಮ್ವೇರ್. ಓಕೆನಾ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಅವರಿಗೆ. ಮತ್ತೆ ಅದೇ ಮೆಸೇಜ್, ಐ ಆಮ್ ಪ್ಲ್ಯಾನಿಂಗ್ ಫಾರ್ ಎ ಟ್ರಾವೆಲ್ ವಿತ್ ಯು. ಅವ್ರಿಗೆ ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸಿದೆ. ಸೊ ಅವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ, ಎಲ್ಗಾರು ಆಚೆ ಸುತ್ತಾಡೋಕ್ಕೆ ಹೋಗೋಣ, ಒಂದು ಡೇಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಐ ರಿಮೆಂಬರ್ ಯು ವೆನ್ ಐ ವಿಲ್ ಬಿ ಅಲೋನ್. ಅವರು ಕೆಲಸದಲ್ಲಿದ್ದಾಗ ಒಂದು ಕ್ಷಣ ಮರಿಬೋದು, ಆದರೆ ಅವರು ಒಬ್ಬರೇ ಇದ್ದಾಗ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾರೆ. ಬೇಡ ಬೇಡ ಅಂದರೂ ನಿಮ್ಮ ಥಾಟ್ಸ್ ಅವ್ರಿಗೆ ಬರುತ್ತೆ. ಯೂನಿವರ್ಸ್ ವಾಂಟ್ಸ್ ಅಸ್ ಟು ಬಿ ಟುಗೆದರ್. ಅವ್ರ ಪ್ರಕಾರ ಇದು ಸೋಲ್ಮೇಟ್ ಜರ್ನಿ ಅಥವಾ ಟ್ವಿನ್ ಫ್ಲೇಮ್ ಜರ್ನಿ. ಯಾಕಂದರೆ ಮಿರರಿಂಗ್ ಎನರ್ಜಿ ಇದೆ, ನಾನು ಆವಾಗಲೇ ಹೇಳಿದೆ. ಯೂನಿವರ್ಸ್ ವಾಂಟ್ಸ್ ಅಸ್ ಟು ಬಿ ಟುಗೆದರ್ ಅಂದರೆ ಅವ್ರಿಗೂ ಅನಿಸಿದೆ ಇದು ನಾರ್ಮಲ್ ಕನೆಕ್ಷನ್ ಅಲ್ಲ, ಇದು ಪಾಸ್ಟ್ ಲೈಫ್ ಕನೆಕ್ಷನ್ನು, ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಜರ್ನಿ ಅಂತ. ಯೂನಿವರ್ಸೇ ನಿಮ್ಮಿಬ್ಬರನ್ನ ಒಂದು ಮಾಡುತ್ತೆ ಅಂತ ಅವರು ಯೂನಿವರ್ಸ್ಗೆ ಪ್ರೇ ಮಾಡಿ ಬಿಟ್ಬಿಟ್ಟಿದ್ದಾರೆ. ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಪ್ರೇ ಮಾಡ್ತಿದ್ದಾರೆ ಲಿಟ್ರಲಿ ನೀವು ಅವ್ರ ಲೈಫಲ್ಲಿ ಇರಲಿ ಅಂತ. ಕಮ್ ಹಿಯರ್, ಐ ನೀಡ್ ಟು ಕಿಸ್ ಯು. ಅವರು ಅದೇ ಹೇಳಿದ್ನಲ್ಲ ಆವಾಗಲೇ, ಸೆಕ್ಸ್ ವಿತ್ ಯು. ಅವ್ರ ಸೆಕ್ಷುವಲ್ ಎನರ್ಜಿ ತುಂಬ ಕಾಣಿಸ್ತಿದೆ. ಹಿ ವಾಂಟ್ ಟು ಕಿಸ್ ಯು. ಅವ್ರು ನಿಮ್ಗೆ ಕಿಸ್ ಕೊಡಬೇಕು ಅಂತ ಫೀಲ್ ಆಗ್ತಿದೆ. ಈಸ್ ವೆರಿ ವೆರಿ ಅಟ್ರಾಕ್ಟೆಡ್ ಟು ಯು. ಅವ್ರು ನಿಮ್ಮ ಬಗ್ಗೆ ತುಂಬ ಫಿಸಿಕಲಿ ಅಟ್ರಾಕ್ಷನ್ ಇದೆ, ತುಂಬ ಇದೆ ಗೈಸ್. ಯು ಆರ್ ಎ ಬ್ಯೂಟಿ ವಿತ್ ಬ್ರೈನ್. ಅವ್ರ ಪ್ರಕಾರ ಯು ಆರ್ ಎ ಬ್ಯೂಟಿ ವಿತ್ ಬ್ರೈನ್ ಅಂದರೆ ನಿಮಗೆ ಸೌಂದರ್ಯನೂ ಇದೆ, ಮತ್ತು ನೀವು ಬ್ರಿಲಿಯಂಟ್ ಕೂಡ, ಇಂಟೆಲಿಜೆಂಟ್ ಕೂಡ. ನೀವು ಕೆರಿಯರ್ ವೈಸ್ ಇರ್ಬೋದು, ಅಥವಾ ನೀವು ನಡ್ಕೊಳ್ಳೋ ರೀತಿ, ನೀವು ನಡ್ಸ್ಕೊಂಡು ಹೋಗ್ತಿರೋ ರೀತಿ ಜೀವನನ, ಅದೆಲ್ಲ ಅವ್ರಿಗೆ ಹಿ ಈಸ್ ವೆರಿ ಅಟ್ರಾಕ್ಟೆಡ್. ಅಂದರೆ ಬ್ಯೂಟಿ ವಿತ್ ಬ್ರೈನ್. ತುಂಬ ಜನ ಕೆಲವ್ರು ಚೆನ್ನಾಗಿರ್ತಾರೆ, ಬಟ್ ಬೇರೆ ಏನು ಅವ್ರ ಹತ್ರ ಟ್ಯಾಲೆಂಟ್ಸ್ ಇರಲ್ಲ. ಬಟ್ ನಿಮ್ಗೆ ಬೇರೆ ಟ್ಯಾಲೆಂಟು ಇದೆ, ನೋಡೋಕ್ಕೂ ಚೆನ್ನಾಗಿದ್ದೀರಾ, ತುಂಬ ಒಳ್ಳೆಯವರು ಅಂತ ಅವ್ರಿಗೆ ಅನಿಸಿದೆ. ಯು ಹ್ಯಾವ್ ಎ ಪ್ಲೇಸ್ ಇನ್ ಮೈ ಹಾರ್ಟ್ ನೋ ಒನ್ ಕುಡ್ ಎವರ್ ಹ್ಯಾವ್. ಅವ್ರ ಹಾರ್ಟಲ್ಲಿ ನಿಮ್ಗಿರೋ ಜಾಗ ಯಾರಿಗೂ ಅವ್ರು ಕೊಡೋದು ಇಲ್ಲ. ಆ ಜಾಗ ಅವರು ಬೇರೆಯವ್ರು ಫಿಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಯು ಟುಡೇ, ಟುಮಾರೋ ಆ್ಯಂಡ್ ಫಾರ್ ಎವರ್. ಅವ್ರಿಗೆ ನೀವು ಇವತ್ತು ಬೇಕು, ನಾಳೆನೂ ಬೇಕು, ಯಾವತ್ತಿಗೂ ಬೇಕು, ಅಷ್ಟು ಅವ್ರು ನಿಮ್ಮನ್ನ ಇಷ್ಟಪಡ್ತಾರೆ. ಐ ಚೋಸ್ ಯು. ಅವ್ರಿಗೆ ಎಷ್ಟೇ ಚಾಯ್ಸಸ್ ಇರಲಿ,
ಅವ್ರು ನಿಮ್ಮನ್ನೇ ಚೂಸ್ ಮಾಡ್ತಾರೆ. ಎಷ್ಟೇ ಜನ ಇರಲಿ, ಹಿ ವಾಂಟ್ಸ್ ಯು ಅಷ್ಟೇ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್. ಹೇಳಿದ್ನಲ್ಲ 24/7 ಇದು ರಿಪೀಟ್ ಆಗಿದೆ. 24/7 ಅವ್ರ ತಲೆಯಲ್ಲಿ ನಿಮ್ಮ ಥಾಟ್ಸು, ನಿಮ್ಮ ಥಿಂಕಿಂಗ್ಸೇ ಬರ್ತಿರುತ್ತೆ. ಶೋ ಮಾಡಲ್ಲ ಅಷ್ಟೇ. ಈ ಮೆಸೇಜು ರಿಪೀಟ್ ಆಗಿದೆ, ಓಕೆನಾ? ಅದರಲ್ಲಿ ಡೌಟೇ ಇಲ್ಲ. ನಿಮ್ಮ ಥಾಟ್ಸ್ ಅವ್ರು 24/7 ಇದ್ದೇ ಇರುತ್ತೆ. ಬೇಕು ಅಂದ್ರೂ ಇರುತ್ತೆ, ಬೇಡ ಅಂದ್ರೂ ಇರುತ್ತೆ. ಓಕೆ ಓಕೆ ಗೈಸ್, ನಿಮ್ಮ ಬಗ್ಗೆ ಎಲ್ಲ ಪಾಸಿಟಿವ್ ಥಾಟ್ಸೇ ಇದೆ. ಯೂನಿವರ್ಸು ಅಂದರೆ ಲಾರ್ಡ್ ಕೃಷ್ಣನ ಕಡೆಯಿಂದ ನಿಮ್ಗೇನು ಇವತ್ತಿನ ಮೆಸೇಜ್ ಇದೆ ಹೇಳ್ಬಿಡ್ತೀನಿ. ಕೃಷ್ಣಾಸ್ ಮೆಸೇಜ್ to my viewers. Krishna's guidance to my viewers. Krishna's guidance to my viewers ಏನಿದೆ ನೋಡೋಣ. Okay. The mind acts like an enemy for those who do not control. ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಖಂಡಿತ ನೀವು ಏನು ಸಾಧನೆ ಮಾಡಬೇಕು ಅಂತಿದ್ದೀರಾ ಅದು ಖಂಡಿತ ಅದಾಗಿದ್ದು ಅದೇ ಬಂದು ಸೇರುತ್ತೆ. ನೀವು ಎಫರ್ಟ್ ಹಾಕಬೇಕು ನಿಜ. ನಿಮ್ಮ ಮನಸ್ಸಲ್ಲಿ ಪಾಸಿಟಿವಿಟಿನೇ ಇದ್ದರೆ ಖಂಡಿತ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ಮೆಸೇಜ್ಗಳು, ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸು ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಲೈಕ್ ಬಟನ್ ಆ್ಯಂಡ್ ಪ್ಲೀಸ್ ಡೂ ಕಾಮೆಂಟ್. ಥ್ಯಾಂಕ್ ಯು.